ಕಳೆದ 15 ದಿನಗಳಿಂದ ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ರೈತರ ಹೊಲ ಗದ್ದೆಗಳು ಕೆರೆಯಂತಾಗಿವೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಬಹುತೇಕ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಮುಸುಕಿನ ಜೋಳ, ಕಬ್ಬು ನಾಶಗೊಂಡಿವೆ. ಅಥಣಿ ತಾಲೂಕಿನ ಜಂಬಗಿ, ಮದಬಾವಿ, ಸಂಬರಗಿ, ಕಲ್ಲೊತ್ತಿ ಹಾಗೂ ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಸುಮಾರು 1800 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಮುಸುಕಿನ ಜೋಳ ನಾಶವಾಗಿದೆ. ಮುಂಗಾರು ಬೆಳೆಗಳಾದ ಮುಸುಕಿನ ಜೋಳ, ಸೋಯಾಬೀನ್ ಬೆಳೆಗಳು ಇನ್ನೇನು ಕಟಾವು ಹಂತಕ್ಕೆ ಬಂದಿವೆ. ಆದರೆ ವರುಣನ ಅಬ್ಬರಕ್ಕೆ ಬೆಳೆಗಳಲ್ಲಿ ನೀರು ನಿಂತಿದ್ದು ಮೆಕ್ಕೆಜೋಳ, ಸೋಯಾಬೀನ್ ನಾಶಗೊಂಡಿವೆ. ಸರ್, ಇವತ್ತು ಉತ್ತರ ಭಾಗದ ರೈತರಿಗೆ ಅತಿವೃಷ್ಟಿ ಮಳೆ ಆಗುವುದರಿಂದ ಈಗಾಗಲೇ ಬಹಳಷ್ಟು ಹಾನಿಯಾಗಿವೆ. ಮೆಕ್ಕೆಜೋಳ ಆಗಲಿ, ಉದ್ದಿನ ಬೇಳೆ ಆಗಲಿ ಅಗದಿ ಪೂರಾ ನೀರಾಗ ನಿಂತು ಕೊಳತು ಹೋಗುವಂಗೆ ವ್ಯವಸ್ಥೆ ಆಗ್ಲತ್ತತಿ. ಅದಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ತಕ್ಷಣ ಬಂದು ಅದನ್ನೆಲ್ಲ ಸರ್ವೆ ಮಾಡ್ಕೊಂಡು ಇವತ್ತು ಅದನ್ನು ನಾಳೆ ಅದನ್ನು ಸರ್ವೆ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸಿಗೆ ಕೊಟ್ಟು ನಾಳೆ ಅದನ್ನು ಮ್ಯಾಲೆ ಕಳಿಸಿ ಅದನ್ನು ತಕ್ಷಣ ರೈತರಿಗೆ, ಒಂದು ಉತ್ತರ ಭಾಗದ ರೈತರಿಗೆ ಪರಿಹಾರ ಸಿಗಬೇಕು. ಅದನ್ನು ಅತಿವೃಷ್ಟಿ ಆದ ಪರಿಹಾರ ತಕ್ಷಣ ಕೊಡಬೇಕು. ಇಲ್ಲಂದ್ರೆ ಭೀ ಎಕರೆಗೆ 40 ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು. ಒಂದು ಕೇಳಿ ಅದು ಕೊಡದೇ ಇದ್ದರೆ ಅದನ್ನು ನಾವು ರೈತ ಸಂಘದಿಂದ ಬಹಳಷ್ಟು ದೊಡ್ಡ ಉಗ್ರವಾದ ಹೋರಾಟವನ್ನು ತಹಸೀಲ್ದಾರ್ ಆಫೀಸ್ ಮುಂದೆ ಕೂತು ಮಾಡಬೇಕಾಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವು ಬರ್ತಾವತ್ತೇನೆ ತೆಗಿಯಕ್ಕೆ